2025-26ನೇ ಸಾಲಿನ ಬಜೆಟ್ ಅಧಿವೇಶನ ಆರಂಭ. ಉಭಯ ಸದನಗಳನ್ನು ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣ. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸ್ವಚ್ಛತೆ ಮತ್ತು ಮತದಾನದ ಅರಿವು ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಹಾಕಲು ಕಠಿಣ ಕ್ರಮ. ಸುಗ್ರೀವಾಜ್ಞೆ ತರಲು ಸಚಿವ ಸಂಪುಟ ಸಭೆ ಅನುಮೋದನೆ. ಸಿನಿಪ್ರಿಯರ ಪಾಲಿಗೆ ಇಂದು ಭರ್ಜರಿ ರಸದೌತಣ. ಬರೋಬ್ಬರಿ 9 ಕನ್ನಡ ಸಿನಿಮಾಗಳು ಇಂದು ಬಿಡುಗಡೆ. ನಮಸ್ಕಾರ ವೀಕ್ಷಕರೇ, ಅಕ್ಕಾ ಟಿವಿಗೆ ಸ್ವಾಗತ. ನಾನು ಜ್ಯೋತಿ ಎಸ್. 2025-26ನೇ ಸಾಲಿನ ಕೇಂದ್ರ ಬಜೆಟ್ ಅಧಿವೇಶನ ಆರಂಭವಾಗಿದ್ದು, ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತನಾಡಿದ್ದಾರೆ. ದೇಶವು ಹಲವು ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುತ್ತಿದೆ. ವಿಶ್ವದ 3ನೇ ಅತಿದೊಡ್ಡ ಮೆಟ್ರೋ ಜಾಲವನ್ನು ಭಾರತ ಹೊಂದಿದೆ. ಡಿಜಿಟಲ್ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ದೇಶವು ಗುರುತಿಸಿಕೊಂಡಿದೆ ಎಂದು ಹೇಳಿದರು. ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸ್ವಚ್ಛತೆ ಮತ್ತು ಮತದಾನದ ಅರಿವು ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಜಯಪುರ ತಾಲೂಕಿನ ಇಎಲ್ಸಿ ನೋಡಲ್ ಅಧಿಕಾರಿ ಡಾಕ್ಟರ್ ಚಿದಾನಂದ್ ಎಸ್ ಆನೂರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಮಹಿಳಾ ವಿವಿಯ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಎಚ್ಎಂ ಚಂದ್ರಶೇಖರ್ ಅಧ್ಯಕ್ಷತೆ ವಹಿಸಿದ್ದರು. ವಿವಿಯ ಎನ್ಎಸ್ಎಸ್ ಸಂಯೋಜನಾ ಅಧಿಕಾರಿ ಪ್ರೊಫೆಸರ್ ಅಶೋಕ್ ಸುರ್ಪುರ್, ಕಾರ್ಯಕ್ರಮದ ಸಂಯೋಜಕಿ ಡಾಕ್ಟರ್ ತಹಮೀನಾ ಕೋಲಾರ್ ಉಪಸ್ಥಿತರಿದ್ದರು. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾರ್ವಜನಿಕರಿಗೆ ನೀಡುತ್ತಿರುವ ಕಿರುಕುಳ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದೀಗ ಇದನ್ನು ನಿವಾರಿಸಲು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಸುಗ್ರೀವಾಜ್ಞೆ ತರಲು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಬಗ್ಗೆ ಮಾತನಾಡಿರುವ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಹುತಾತ್ಮ ದಿನದ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ವಿವಿಯ ಕುಲಸಚಿವ ಶಂಕರಗೌಡ ಸೋಮನಾಳ್ ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿವಿಯ ಹಂಗಾಮಿ ಕುಲಪತಿ ಪ್ರೊಫೆಸರ್ ಶಾಂತಾದೇವಿ ಟಿ ವಹಿಸಿದ್ದರು. ವಿವಿಯ ಎನ್ಎಸ್ಎಸ್ ಕೋಶದ ಸಂಯೋಜನಾ ಅಧಿಕಾರಿ ಪ್ರೊಫೆಸರ್ ಅಶೋಕ್ ಕುಮಾರ್, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಪ್ರೊಫೆಸರ್ ವಿಷ್ಣು ಶಿಂದೆ ಹಾಗೂ ಡಾಕ್ಟರ್ ಕಲಾವತಿ ಕಾಂಬ್ಲೆ, ಗಾಂಧಿ ಅಧ್ಯಯನ ಕೇಂದ್ರದ ಸಂಯೋಜಕ ಡಾಕ್ಟರ್ ಅಮರನಾಥ್ ಪ್ರಜಾಪತಿ ಸೇರಿದಂತೆ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಾಯಕ ನಟನಾಗಿ ನಟಿಸಿರುವ ಘನ ಸಿನಿಮಾ ಇಂದು ತೆರೆ ಕಂಡಿದೆ. ತೆಲುಗು ನಿರ್ದೇಶಕ ಹರಿಪ್ರಸಾದ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಯಶಾ ಶಿವಕುಮಾರ್ ಈ ಚಿತ್ರದ ನಾಯಕಿಯಾಗಿದ್ದಾರೆ. ಇನ್ನು ಘನ ಸಿನಿಮಾ ಸೇರಿದಂತೆ ಕಾಡುಮಳೆ, #ಪಾರು ಪಾರ್ವತಿ ಹೀಗೆ ಒಟ್ಟು 9 ಕನ್ನಡ ಸಿನಿಮಾಗಳು ಇಂದು ಬಿಡುಗಡೆಯಾಗಿವೆ. ನಾಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 8ನೇ ಬಾರಿಗೆ ಬಜೆಟ್ ಮಂಡಿಸಲಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಕುಸಿಯುತ್ತಿರುವ ರೂಪಾಯಿ ಮೌಲ್ಯ ಸೇರಿದಂತೆ ಹಲವು ವಿಚಾರಗಳು ದೇಶದ ಆರ್ಥಿಕತೆಗೆ ಸವಾಲಾಗಿ ಪರಿಣಮಿಸಿವೆ. ಈ ಹಿನ್ನೆಲೆಯಲ್ಲಿ ನಾಳೆ ಮಂಡನೆಯಾಗಲಿರುವ ಬಜೆಟ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಈ ಬಗ್ಗೆ ಅಕ್ಕಾ ಟಿವಿ ವಿವಿಯ ವಿದ್ಯಾರ್ಥಿಗಳೊಂದಿಗೆ ಚುಟುಕು ಸಂದರ್ಶನ ನಡೆಸಿದೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. 2025-26ನೇ ಸಾಲಿನ ಕೇಂದ್ರ ಬಜೆಟ್ಗೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಇನ್ನು ದೇಶದೆಲ್ಲೆಡೆ ಈ ಬಜೆಟ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನು ಯಾವ ಕ್ಷೇತ್ರಕ್ಕೆ ಏನೇನು ಸಿಗಲಿದೆ ಅಂತ ಕಾದು ನೋಡಬೇಕಾಗಿದೆ. ರಾಜ್ಯದ ದೃಷ್ಟಿಯಿಂದ ನೋಡೋದಾದರೆ ಈ ಬಜೆಟ್ ಹಲವು ಕುತೂಹಲಗಳನ್ನು ಮೂಡಿಸಿದೆ. ಹಾಗಾದರೆ ಬನ್ನಿ ಮಹಿಳಾ ವಿವಿಯ ವಿದ್ಯಾರ್ಥಿಗಳ ಈ ಬಜೆಟ್ ಬಗ್ಗೆ ನಿರೀಕ್ಷೆಗಳೇನು ಅಂತ ಕೇಳೋಣ. ಈಗ ವುಮೆನ್ಸಿಗೆ ಅಂತ ನೋಡಿದ್ರೆ ನಾವು ಜಾಬ್ ಕ್ರಿಯೇಷನ್ನ ಮಾಡಬೇಕು. ಈಗ ನೋಡಿ ಎಲ್ಲ ಹೆಣ್ಮಕ್ಳು ಕಲ್ತಿದ್ದಾರೆ, ಬಟ್ ಮತ್ತು ಅದೇ ರೀತಿಯಾಗಿ ಯಂಗ್ ಜನ್ರೇಷನಲ್ಲೂ ಕಲ್ತಿದ್ದಾರೆ, ಬಟ್ ಅವ್ರಿಗೆ ಎಜುಕೇಷನ್ ಇದೆ, ಬಟ್ ಅವ್ರಿಗೆ ಯಾವುದೇ ರೀತಿಯಾಗಿ ಜಾಬ್ ಫೆಸಿಲಿಟೀಸು ಸಿಗಾಕತ್ತಿಲ್ಲ. ಸೊ ಮೇನ್ ಗೌರ್ಮೆಂಟ್ ಅದ್ರ ಬಗ್ಗೆ ಕನ್ಸಿಡ್ರೇಷನ್ ಮಾಡಬೇಕು. ನನ್ನ ನಿರೀಕ್ಷೆ ಏನಪ್ಪ ಅಂದ್ರೆ ಬಿಸ್ನೆಸ್ಸಲ್ಲಿ ಮಹಿಳೆಯರಿಗಂತ ಹೆಚ್ಚಿನ ಲೋನನ್ನು ನೀಡಬೇಕನ್ನೋದು ನನ್ನ ಒಂದು ಅನಿಸಿಕೆ. ಇದರಿಂದ ಎಷ್ಟೋ ಮಹಿಳೆಯರು ಉದ್ಯೋಗವನ್ನು ಪಡಿತಾರೆ. ಇದರಿಂದ ಎಕನಾಮಿಕಲಿ ಗ್ರೋತ್ ಹೆಚ್ಚಾಗುತ್ತೆ. ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು. ಇದರಿಂದ ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಸರ್ಕಾರ ಇದಕ್ಕಾಗಿ ವಿವಿಧ ಯೋಜನೆಗಳ ಮೂಲಕ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು. ಅಷ್ಟೇ ಅಲ್ಲದೆ ಹೆಲ್ತ್ ಸೆಕ್ಟರ್ ಅಂತ ಬಂದರೆ ಮಾರಣಾಂತಿಕ ಕಾಯಿಲೆಗಳು ಹೆಚ್ಚುತ್ತಿವೆ. ಈ ಕಾಯಿಲೆಗಳನ್ನು ಭರಿಸುವಂಥ ವೆಚ್ಚ ಹೆಚ್ಚಾಗಿದೆ. ಈ ಬಡವರಿಗೆ ಮತ್ತು ಮಿಡಲ್ ಲೆವೆಲ್ ಫ್ಯಾಮಿಲಿಯವರಿಗೆ ಈ ವೆಚ್ಚವನ್ನು ಎದುರಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಈ ವೆಚ್ಚವನ್ನು ಸಡಿಲಿಸಬೇಕು. ವಿದ್ಯಾರ್ಥಿಗಳಿಗೆ ಇನ್ನೂ ಎಫೆಕ್ಟಿವ್ ಆಗಿ ಶಿಕ್ಷಣವನ್ನು ಕೊಟ್ಟರೆ ಯಾರೂ ಈ ಖಾಸಗಿ ಶಾಲೆಗಳಿಗೆ ಹೋಗೋದನ್ನು ತೊರೆದು ಈಗ ಸರ್ಕಾರಿ ಶಾಲೆಗಳಲ್ಲಿ ಕಲಿತು ಅದರಿಂದನೇ ಉದ್ಧಾರ ಆಗುವಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿಕೊಡ್ಬೇಕಂತ ಹೇಳ್ತೀನಿ. ರೂರಲ್ ಏರಿಯಾ ಡೆವಲಪ್ಮೆಂಟ್ ಆಗಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ರೋಡ್ಸ್ ಆಗಿರ್ಬೋದು, ವಾಟರ್ ಇದನ್ನಾಗಿರ್ಬೋದು, ಎಲೆಕ್ಟ್ರಿಸಿಟಿ ನಿರಂತರ ಜ್ಯೋತಿಯನ್ನು ರೂರಲ್ ಏರಿಯಾಸ್ನಲ್ಲಿ ಕೊಡಬೇಕಾಗುತ್ತೆ. ಆಮೇಲೆ ಈಗ ರೂರಲ್ ಏರಿಯಾಸ್ನಲ್ಲಿ ಆಲ್ಮೋಸ್ಟ್ ಎಲ್ಲವೂ ಪ್ರಾಥಮಿಕ ಶಿಕ್ಷಣದವರೆಗೂ ಅಷ್ಟೇ ಇದೆ. ಅದನ್ನು
ಪ್ರೌಢ ಶಿಕ್ಷಣದವರೆಗೂ ಅಥವಾ ಡಿಗ್ರಿ ಕಾಲೇಜ್ ಲೆವೆಲ್ವರೆಗೂ ಅದನ್ನು ಕಂಟಿನ್ಯೂ ಮಾಡಬೇಕು. ಇವಾಗ ಉದ್ಯೋಗಗಳು ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಅಷ್ಟೇ ಕರಿತಿದ್ದಾರೆ. ಈಗ 240 ಈ ಥರ ಕರಿತಿದ್ದಾರೆ. ಬಟ್ ಅದು 240 ಒಳಗೆ ಕರೆದಂಥ ಪೋಸ್ಟ್ಗಳಿಗೆ ನಾವು ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳನ್ನು ಅಪ್ಲಿಕೇಶನ್ನ ಹಾಕ್ತಿರ್ತೀವಿ. ಇದ್ರ ಮುಖಾಂತರ ನಮಗೇನು ಉದ್ಯೋಗ ಸೃಷ್ಟಿ ಯೋಜನೆಗಳ ಜಾರಿಗೆ ಬರಬೇಕು, ಅತಿ ಹೆಚ್ಚು ಉದ್ಯೋಗದ ಮೇಲೆ ವೆಚ್ಚಗಳನ್ನು ಮಾಡಬೇಕಂತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗ್ಯದ. ಕರ್ನಾಟಕದಾಗ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಕಡಿಮೆ ಸಂಪನ್ಮೂಲಗಳು ಮತ್ತು ಸೌಲಭ್ಯಗಳನ್ನು ದೊರಕುತ್ತಿದ್ದಾವೆ. ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಿಗೆ ಹೆಚ್ಚು ಸಂಪನ್ಮೂಲಗಳನ್ನು ದೊರಕಿಸ್ತಾ ಇದೆ ಬಜೆಟ್ನಾಗ. ನಮ್ಗೆ ಈ ಸಲ ಏನು ಮಾಡ್ಬೇಕಂದ್ರೆ ಹೆಚ್ಚು ಸಂಪನ್ಮೂಲಗಳನ್ನು ದೊರಕಿಸಿ ಬಜೆಟ್ ಮಂಡನೆಯನ್ನು ಮಾಡಬೇಕೆಂಬುದು ನನ್ನ ಅಭಿಪ್ರಾಯ ಆಗಿದೆ. ಈಗ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ಉದ್ಯೋಗಗಳಲ್ಲಿ ನಾವು ಜಾಸ್ತಿ ಬಜೆಟ್ ಮಂಡನೆ ಮಾಡಬೇಕಂತ ನಾವು ಕೇಳ್ಕೊತೀವಿ. ಯಾಕಂದರೆ ಉದ್ಯೋಗ ಕ್ಷೇತ್ರಗಳಲ್ಲಿ ಮಾಡಿದ್ರಿಂದ ಪ್ರತಿಯೊಬ್ಬರಿಗೂ ಉದ್ಯೋಗವನ್ನು ನೀಡುವಂಥ ಅಥವಾ ಪ್ರತಿಯೊಬ್ಬ ಬಡತನ ನಿರ್ಮೂಲನೆ ಮಾಡುವಂಥ, ದೇಶದ ಅಭಿವೃದ್ಧಿನ ಮಾಡುವಂಥದ್ದೆಲ್ಲ ನಾವು ಉದ್ಯೋಗಗಳಲ್ಲಿ ಕಾಣ್ತೀವಿ. ಹೀಗಾಗಿ ಉದ್ಯೋಗ ಕ್ಷೇತ್ರಕ್ಕೆ ಜಾಸ್ತಿ ಬಜೆಟ್ ಮಂಡನೆ ಮಾಡಬೇಕು. ಪ್ರಸ್ತುತದಲ್ಲಿ NPS ರೇಟ್ 1.5 ಲಕ್ಷ ಐತಿ. ಅದನ್ನು ನಾಳೆ ಬರುವ 2025 ಕೇಂದ್ರ ಬಜೆಟ್ನಲ್ಲಿ 2 ಲಕ್ಷಕ್ಕೆ ಹೆಚ್ಚು ಮಾಡಬೇಕಂತ ಹೇಳಿ ನಿರೀಕ್ಷೆ ಇದೆ. ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯ ಸುಧಾರಣೆ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆಗೆ ವ್ಯಕ್ತಪಡಿಸಿಕೊಂಡಿದ್ದಾರೆ. ಮಹಿಳೆಯರಿಗೆ ಉದ್ಯೋಗಾವಕಾಶ ಹಾಗೂ ವಾಣಿಜ್ಯ ಕ್ಷೇತ್ರಗಳಲ್ಲಿ ಉತ್ತೇಜನವನ್ನು ನೀಡಬೇಕೆಂದು ನಿರೀಕ್ಷಣೆಯನ್ನು ಇಟ್ಟಿದ್ದಾರೆ. ಈ ನಿರೀಕ್ಷೆಗಳು ಎಷ್ಟರ ಮಟ್ಟಿಗೆ ಸಾಕಾರ ಆಗ್ತವೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿಲ್ಪಾ ಪವರ್ ಜೊತೆ ರಾಜೇಶ್ವರಿ ಮಲ್ಕುಡ್, ಅಕ್ಕ ಟಿವಿ. ಈ ಸಂದರ್ಶನದ ಪೂರ್ಣ ಭಾಗವನ್ನು ವೀಕ್ಷಿಸಲು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಲಿಂಕ್ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ಲಿಂಕ್ ಕೂಡ ಬಳಸಿ ವೀಕ್ಷಿಸಬಹುದು. ಇವಿಷ್ಟು ಈ ಕ್ಷಣದ ಸುದ್ದಿಗಳು. ಸುದ್ದಿ ಹಾಗೂ ಮನರಂಜನೆಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಟಿವಿ.